ಶಿವರಾತ್ರಿಯ ಅಂಗವಾಗಿ ಕುಂದಗೋಳ ಪಟ್ಟಣದ ಶಂಭುಲಿಂಗ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಪೂಜೆಗಳನ್ನು ಮಾಡಲಾಗಿತ್ತು. ವಿಶೇಷವಾದ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದ ಶಂಭುಲಿಂಗ ದೇವಸ್ಥಾನ ಬೆಳಗಿನ ಜಾವದಿಂದ ತಡರಾತ್ರಿಯವರೆಗೂ ಸಾವಿರಾರು ಭಕ್ತರು ಆಗಮಿಸಿ ಶಿವನ ದರ್ಶನವನ್ನ ಪಡೆದರು. ಶಿವರಾತ್ರಿಯ ಹಿನ್ನೆಲೆ ಭಕ್ತರ ಸಂಖ್ಯೆ ಹೆಚ್ಚಿದ್ದರಿಂದ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುವ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ರಾಜಶೇಖರ್ ಕೊಪ್ಪದ ಈ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಮತ್ತು ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಶಂಭುಲಿಂಗೇಶ್ವರ ದೇವಸ್ಥಾನದ ವಿಶೇಷತೆ ಅಂದರೆ ಇವತ್ತು ಮಹಾಶಿವರಾತ್ರಿ ಇರುವುದರಿಂದ ಇಲ್ಲಿ ಸಾವಿರಾರು ಭಕ್ತರು ಬಂದು ದರ್ಶನ ಪಡೆಯುತ್ತಾರೆ. ಇಲ್ಲಿ ಅರ್ಚಕರು ಎಲ್ಲ ಅಭಿಷೇಕ ಎಲ್ಲ ಮಾಡಿರುತ್ತಾರೆ. ಹೀಗಾಗಿ ಎಲ್ಲರೂ ಇವತ್ತು ಸಾಯಂಕಾಲ ಮಠ ಅಂದ್ರೆ ಸಾವಿರಾರು ಭಕ್ತರು ಕ್ಯೂನಲ್ಲಿ ನಿಂತು ದರ್ಶನ ಪಡೆಯುತ್ತಾರೆ. ಇಲ್ಲಿ ದರ್ಶನ ಮಾಡಿದರೆ ಕಾಶಿ ವಿಶ್ವನಾಥ ದರ್ಶನ ಮಾಡಿದ ಹಾಗೆ ಇರುತ್ತದೆ. ಹೀಗಾಗಿ ಎಲ್ಲರೂ ಇಲ್ಲಿ ಇವತ್ತು ವಿಶೇಷವಾಗಿ ಎಲ್ಲರೂ ಉಪವಾಸ ಮಾಡಿ ಈ ಶಂಭುಲಿಂಗನ ದೇವಸ್ಥಾನಕ್ಕೆ ಬಂದು ಎಲ್ಲರೂ ದರ್ಶನ ಮಾಡುತ್ತಾರೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದು ನಮ್ ಕುಂದಗೋಳದಾಗ ಫೇಮಸ್ ದೇವಸ್ಥಾನ ಐತಿ ಶಂಭುಲಿಂಗ ಗುಡಿ. ಇವತ್ತು ಒಂದಿನ ಎಲ್ಲಾರು ಉಪವಾಸ ಮಾಡ್ತಾರ ಶಿವರಾತ್ರಿ ದಿನ. ಆಮೇಲೆ ಇದು ಹಳೆ ಕಾಲದ ಗುಡಿ ಐತಿ, ಎಲ್ಲಾರು ವಿಸಿಟ್ ಮಾಡ್ರಿ ಶಂಭುಲಿಂಗ ಗುಡಿಗೆ, ಕುಂದಗೋಳದಾಗ ಐತಿ. ಎಲ್ಲರಿಗೂ ಧನ್ಯವಾದಗಳು. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಪ್ರತಿ ಸೋಮವಾರನು ವಿಶೇಷವಾಗಿನ ಪೂಜೆ ನಡೀತಾ, ಆದ್ರೆ ಇವತ್ತು ಬಹಳ ವಿಶೇಷವಾಗಿ ಅಂದ್ರೆ ಅಭಿಷೇಕ ಎಲ್ಲಾ ಮಾಡ್ತಾರ. ಇವತ್ತೊಂದಿನ ಉಪವಾಸ ಮಾಡಿದ್ರೆ ಯಾರಿಗೂ ಏನ ಲಾಸ್ ಆಗಲ್ಲ. ಎಲ್ಲಾ ಶಿವನ ಆರಾಧನೆ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗನ ಆಗುತ್ತೆ. ಒಳ್ಳೇದು. ಅಲ್ಲದೆ ವಿವಿಧ ಮಂತ್ರಗಳ ಪಠಣೆ, ದೇವರ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಈ ದೇವಸ್ಥಾನವು ಜಕಣಾಚಾರಿ ನಿರ್ಮಿತವಾದ ಐತಿಹಾಸಿಕ ದೇವಸ್ಥಾನವಾಗಿದ್ದು ಸಾಲಿಗ್ರಾಮ ನಿರ್ಮಿತ ಶಿವಲಿಂಗವಾಗಿದೆ. ಕಾಶಿಯ ವಿಶ್ವನಾಥನಷ್ಟೇ ಪ್ರಸಿದ್ಧಿ ಹಾಗೂ ಶಕ್ತಿಯುತವಾದ ಶಿವಲಿಂಗವಾಗಿದೆ. ಅಲ್ಲದೆ ಕಾಶಿ ವಿಶ್ವನಾಥನನ್ನ ದರ್ಶನ ಮಾಡುವುದು ಹಾಗೂ ಕುಂದಗೋಳದ ಶಂಭುಲಿಂಗನ ದರ್ಶನ ಮಾಡುವುದು ಒಂದೇ ಎನ್ನುತ್ತಾರೆ ಭಕ್ತರು. ನಮಸ್ಕಾರ, ನಾನು ಶ್ರೀಮತಿ ಮಾಣಿಕ್ಯ ಚಿಲ್ಲರ್. ಇವತ್ತಿನ ದಿವಸ ನನ್ನ ಸೌಭಾಗ್ಯ, ಇವತ್ತು ಕುಂದಗೋಳದ ಐತಿಹಾಸಿಕ ದೇವಸ್ಥಾನ ಜಕಣಾಚಾರ್ಯ ನಿರ್ಮಿತವಾದಂತ ಕಾಶಿಯನ್ನು ಬಿಟ್ರೆ ನೆಕ್ಸ್ಟ್ ನಮ್ಮ ಕುಂದಗೋಳದಲ್ಲೇ ನೋಡುವುದು ಕಾಶಿ ವಿಶ್ವನಾಥನ. ಇವತ್ತು ಮಹಾಶಿವರಾತ್ರಿ ಅಂಗವಾಗಿ ಇವತ್ತೆಲ್ಲ ಪ್ರತಿಯೊಬ್ಬ ಮಗುವಿನಿಂದ ಹೇಳ್ಕೊಂಡು ಮುದುಕರವರೆಗೂ ಕೂಡ ಶಿವರಾತ್ರಿ ಆರಾಧನೆ ಮಾಡೋಕ್ಕೋಸ್ಕರ ಇವತ್ತು ಬಹಳಷ್ಟು ಜನ ಇವತ್ತು ಭಕ್ತಾದಿಗಳು ಇಲ್ಲಿ ಬಂದು ಈ ಒಂದು ಆರಾಧನೆ ಮಾಡಿ ಶಿವನನ್ನ ಪ್ರಾರ್ಥನೆ ಮಾಡಿ, ಯಾಕಂದ್ರೆ ಶಿವ ಇವತ್ತು ಉಪಾಸಕರಾಗಿ ಯಾರು ಅವನ ಆರಾಧನೆ ಮಾಡ್ತಾರ ಈ ಶಿವರಾತ್ರಿ ಪ್ರಯುಕ್ತವಾಗಿ ಅವರಿಗೆ ಅಷ್ಟು ಒಂದು ಅವರು ಕೇಳಿದ ವರವನ್ನು ಕೊಡುವಂತ ಒಂದು ಮಹತ್ತರವಾದಂತಹ ದಿನಾಚರಣೆ ಅಂತ ಹೇಳ್ಬೋದು. ಈ ಮಹಾಶಿವರಾತ್ರಿಗೆ ನಾವೆಲ್ಲ ಇವತ್ತು ಎರಡೇ ಹಬ್ಬ ನಾವು ಆಚರಣೆ ಮಾಡ್ತೇವೆ. ಇವತ್ತು ಇಡೀ ನಾಡಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನೋಡ್ರಿ. ಶಿವನ ಧರ್ಮಪತ್ನಿ ಮತ್ತೆ ಪಾರ್ವತಿನ ಮದುವೆ ಮಾಡ್ಕೊಂಡಿದ್ದು ಒಂದ್ ಕಡೆ ಆದ್ರೆ ಇವತ್ತು ಸುದೈವ ನಮ್ಮದು ಶಿವನ ಆರಾಧನೆ ಜೊತೆಗೆ ಆದಿಶಕ್ತಿಯ ರೂಪಗಳು ಕೂಡ ಇವತ್ತು ಆಚರಣೆ ಮಾಡುವಂತ ಹಬ್ಬ ನಮ್ಮದಾಗಿದೆ. ಅದಕ್ಕೆ ನಾವು ಇವತ್ತು ಪ್ರತಿ ಹಿಂದಿನ ಹಿರಿಯರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಬಹಳ ಭಕ್ತಿಯಿಂದ ರಾತ್ರಿ ಎಲ್ಲ ಜಾಗರಣೆ ಮಾಡೋದು, ಶಿವನ ಒಲಿಸ್ಕೊಳ್ಳೋದು, ಹಾಗೆ ನಿರಂತರವಾಗಿ ನಿರಾಸವಾಗಿ ಉಪವಾಸ ಮಾಡೋದು.
ರಾತ್ರಿ ಎಲ್ಲ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನುವಂತಕ್ಕಂತ ಒಂದು ಮಂತ್ರ ಜಪಿಸ್ತಾ ಶಿವಣ್ಣ ನೀರಾಗಿ ಶಿವಣ್ಣನ ಅವನಲ್ಲಿ ಬೇಡದೆ ಅನ್ಕೋಬೇಕಾಗಿದ್ದು ಏನ್ ಅನ್ಕೊಂತಾರಲ್ಲ ಅದನ್ನ ತಾವು ಪಡ್ಕೊಳ್ಳುವಂತ ಪ್ರಯತ್ನ ಮಾಡುವಂತ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಮಹಿಳೆ ಇವತ್ತನ್ನ ಖುಷಿಯಿಂದ ಆಚರಣೆ ಮಾಡುವಂತ ಕಲರ್ ಬಟ್ಟೆಗಳನ್ನು ಹಾಕೊಂಡು ಇವತ್ತು ತನ್ನ ಹಬ್ಬವನ್ನು ಆಚರಣೆ ಮಾಡುವಂತ ಒಂದು ಸುದೈವ ಅಂದ್ರೆ ಪಾರ್ವತಿ ಮದುವೆ ಆದ ದಿನ ಅಂತ ಹೇಳ್ತಾರೆ ಹಿರಿಯರು. ಅದರ ಬಗ್ಗೆ ಇನ್ನು ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಖಂಡಿತವಾಗಿ ನಾವೆಲ್ಲ ನಾಡಿನ ಜನತೆ ಮತ್ತು ತಾಯಂದಿರಿಗೆ ಸಹೋದರರಿಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯ. ಅದರ ಜೊತೆಗೆ ಮಹಾಶಿವರಾತ್ರಿ ಶುಭಾಶಯ. ಶಿವರಾತ್ರಿ ಅಂದ್ರೆ ಇವತ್ತಿನ ದಿವಸ ಶಿವನಿಗೂ ಪಾರ್ವತಿಗೂ ಮದುವೆ ಆಗಿದ್ದ ದಿನ, ಮತ್ತೆ ಶಿವನ್ಗೆ ಪಾರ್ವತಿ ಸಿಕ್ಕಿದ ದಿನ ಅಂತ ಹೇಳ್ತಾರ ಹಿರಿಯರು. ಹಾಗಾಗಿ ಇವತ್ತು ಶಿವ ಪಾರ್ವತಿ ಒಂದಾಗಿದ್ರಿಂದ ನಮ್ಗೆ ಹೆಣ್ಣು ಮಕ್ಳಿಗೆ ಇದು ಶಿವನ ವರ ಸಿಕ್ಕಂಗಾಗಿದೆ ಅಂತ ಹೇಳಿ ಆ ಶಿವನ್ಗೋಸ್ಕರ ಧ್ಯಾನ ಮಾಡ್ತಾ ಅವ್ನ್ ಪೂಜೆ ಮಾಡ್ತೀವಿ. ಶಿವನ್ನ ನೆನ್ಪು ಮಾಡ್ಕೊಂಡು ನಾವು ಸ್ವಲ್ಪ ಹೊತ್ತು ಕಾಲ ಕಳೆದ್ರೆ ಸಾಕು, ಅವನು ಜಾಗರಣೆ ಮಾಡಿ ಅಂತ ಹೇಳಿಲ್ಲ. ಆದ್ರೆ ಇದು ನಮ್ಮ ಹಿರಿಯರ ಆಚಾರ ವಿಚಾರಗಳಿಂದ ಬಂದಿರೋದ್ರಿಂದ ಕೆಲವರು ಮಾಡ್ತಾರೆ, ಕೆಲವರು ಶಿವನ್ನ ನೆನ್ಪಿಸ್ಕೊಂತ ಕುತ್ಕೋತಾ ಇರ್ತಾರೆ. ಇವತ್ ನಾವ್ ಹೆಂಗ್ ನಮ್ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೋತೀವಲ್ಲ, ಹಂಗ ಶಿವನ್ ಬರ್ತಡೇನು ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಸಲುವಾಗಿ ಮಾಡ್ತಾರೆ. ಅದು ನಮ್ ಭಕ್ತಿ. ಆಮೇಲೆ ಇವತ್ ವಿಶೇಷತೆ ಏನಪ್ಪಾ ಅಂದ್ರೆ ಶಿವ ಪಾರ್ವತಿ ಇವತ್ತ ವಿವಾಹ ಆಗ್ತಾರ, ಮದ್ವೆ ಆಗ್ತಾರ. ಅದ್ರ ಸಲುವಾಗಿ ಈ ಸೆಲೆಬ್ರೇಷನ್ ಮಾಡ್ತಾರೆ ಶಿವರಾತ್ರಿ. ವಿಶೇಷವೆಂದರೆ ಕಾಶಿಯಿಂದ ಗಂಗಾಜಲವನ್ನ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಕಳುಹಿಸಿಕೊಡಲಾಗುತ್ತದೆ. ಬರುವ ಭಕ್ತರಿಗೆ ಈ ಪವಿತ್ರ ಜಲವನ್ನ ಪ್ರೋಕ್ಷಣೆ ಹಾಗೂ ತೀರ್ಥ ರೂಪದಲ್ಲಿ ನೀಡಲಾಗುತ್ತದೆ.